ಭಾರತೀಯ ಕ್ರಿಕೆಟ್ ತಂಡದ ಉದಯೋನ್ಮುಖ ತಾರೆ ಆಕಾಶ್ ದೀಪ್ ಆಗಸ್ಟ್ 7ರಂದು ಕಪ್ಪು ಬಣ್ಣದ ಟೊಯೋಟಾ ಫಾರ್ಚುನರ್ ಕಾರನ್ನ ಖರೀದಿಸಿದ್ರು. ಆದರೆ ಸದ್ಯಕ್ಕೆ ಅವರು ತಮ್ಮ ಹೊಸ ಕಾರನ್ನ ಓಡಿಸಲು ಸಾಧ್ಯವಾಗುವುದಿಲ್ಲ. ಸಾರಿಗೆ ಸಂಸ್ಥೆಯು ಆಕಾಶ್ ದೀಪ್ಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ನೋಂದಣಿ ಮತ್ತು ಹೆಚ್ಚಿನ ಭದ್ರತಾ ನಂಬರ್ ಪ್ಲೇಟ್ ಇಲ್ಲದೆ ಐಷಾರಾಮಿ ಕಾರನ್ನ ಖರೀದಿಸಿದ ಆರೋಪ ಅವರ ಮೇಲಿದೆ. ನೋಂದಣಿಯಾಗುವವರೆಗೆ ಕಾರನ್ನ ರಸ್ತೆಯಲ್ಲಿ ಓಡಿಸದಂತೆ ಆಕಾಶ್ ದೀಪ್ಗೆ ಸೂಚನೆ ನೀಡಲಾಗಿದೆ ಮತ್ತು ಕಾರು ರಸ್ತೆಯಲ್ಲಿ ಚಲಾಯಿಸುತ್ತಿರುವುದು ಕಂಡುಬಂದರೆ ಅದನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಸಲಾಗಿದೆ. ಆಕಾಶ್ ದೀಪ್ ಲಕ್ನೋದಲ್ಲಿ ಟೊಯೋಟಾ ಫಾರ್ಚುನರ್ ಕಾರನ್ನ ಖರೀದಿಸಿದ್ರು. ಆದರೆ ಅದರ ನೋಂದಣಿ ಪೂರ್ಣಗೊಂಡಿಲ್ಲ ಮತ್ತು ಅವರಿಗೆ ಹೆಚ್ಚಿನ ಭದ್ರತಾ ನಂಬರ್ ಪ್ಲೇಟ್ ಸಿಕ್ಕಿರಲಿಲ್ಲ. ಮೋಟಾರು ವಾಹನ ಕಾಯ್ದೆಯ ಪ್ರಕಾರ ನೋಂದಣಿ ಮತ್ತು ಹೆಚ್ಚಿನ ಭದ್ರತಾ ನಂಬರ್ ಪ್ಲೇಟ್ ಇಲ್ಲದೆ ಯಾವುದೇ ವಾಹನವನ್ನು ಓಡಿಸಕೂಡದು. ಕಾರನ್ನ ಮಾರಾಟ ಮಾಡಿದ ಶೋರೂಮ್ಗೆ ಸಾರಿಗೆ ಇಲಾಖೆ ದಂಡ ವಿಧಿಸಿದೆ ಮತ್ತು ಕಾನೂನಿನ ಪ್ರಕಾರ ಶೋರೂಮ್ ನೋಂದಣಿ ಮತ್ತು ಹೆಚ್ಚಿನ ಭದ್ರತಾ ಪ್ಲೇಟ್ ಇಲ್ಲದೆ ಗ್ರಾಹಕರಿಗೆ ಕಾರನ್ನ ನೀಡಲು ಸಾಧ್ಯವಿಲ್ಲ. ಕಾರಣ ಡೀಲರ್ಶಿಪ್ ಅನ್ನು 1 ತಿಂಗಳ ಕಾಲ ಅಮಾನತುಗೊಳಿಸಲಾಗಿದೆ. ಭಾರತೀಯ ಕ್ರಿಕೆಟ್ ತಂಡದ ಉದಯೋನ್ಮುಖ ತಾರೆ ಆಕಾಶ್ ದೀಪ್ ಆಗಸ್ಟ್ 7ರಂದು ಕಪ್ಪು ಬಣ್ಣದ ಟೊಯೋಟಾ ಫಾರ್ಚುನರ್ ಕಾರನ್ನ ಖರೀದಿಸಿದ್ರು. ಆದರೆ ಸದ್ಯಕ್ಕೆ ಅವರು ತಮ್ಮ ಹೊಸ ಕಾರನ್ನ ಓಡಿಸಲು ಸಾಧ್ಯವಾಗುವುದಿಲ್ಲ. ಸಾರಿಗೆ ಸಂಸ್ಥೆಯು ಆಕಾಶ್ ದೀಪ್ಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ನೋಂದಣಿ ಮತ್ತು ಹೆಚ್ಚಿನ ಭದ್ರತಾ ನಂಬರ್ ಪ್ಲೇಟ್ ಇಲ್ಲದೆ ಐಷಾರಾಮಿ ಕಾರನ್ನ ಖರೀದಿಸಿದ ಆರೋಪ ಅವರ ಮೇಲಿದೆ. ನೋಂದಣಿಯಾಗುವವರೆಗೆ ಕಾರನ್ನ ರಸ್ತೆಯಲ್ಲಿ ಓಡಿಸದಂತೆ ಆಕಾಶ್ ದೀಪ್ಗೆ ಸೂಚನೆ ನೀಡಲಾಗಿದೆ ಮತ್ತು ಕಾರು ರಸ್ತೆಯಲ್ಲಿ ಚಲಾಯಿಸುತ್ತಿರುವುದು ಕಂಡುಬಂದರೆ ಅದನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಸಲಾಗಿದೆ. ಆಕಾಶ್ ದೀಪ್ ಲಕ್ನೋದಲ್ಲಿ ಟೊಯೋಟಾ ಫಾರ್ಚುನರ್ ಕಾರನ್ನ ಖರೀದಿಸಿದ್ರು. ಆದರೆ ಅದರ ನೋಂದಣಿ ಪೂರ್ಣಗೊಂಡಿಲ್ಲ ಮತ್ತು ಅವರಿಗೆ ಹೆಚ್ಚಿನ ಭದ್ರತಾ ನಂಬರ್ ಪ್ಲೇಟ್ ಸಿಕ್ಕಿರಲಿಲ್ಲ. ಮೋಟಾರು ವಾಹನ ಕಾಯ್ದೆಯ ಪ್ರಕಾರ ನೋಂದಣಿ ಮತ್ತು ಹೆಚ್ಚಿನ ಭದ್ರತಾ ನಂಬರ್ ಪ್ಲೇಟ್ ಇಲ್ಲದೆ ಯಾವುದೇ ವಾಹನವನ್ನು ಓಡಿಸಕೂಡದು. ಕಾರನ್ನ ಮಾರಾಟ ಮಾಡಿದ ಶೋರೂಮ್ಗೆ ಸಾರಿಗೆ ಇಲಾಖೆ ದಂಡ ವಿಧಿಸಿದೆ ಮತ್ತು ಕಾನೂನಿನ ಪ್ರಕಾರ ಶೋರೂಮ್ ನೋಂದಣಿ ಮತ್ತು ಹೆಚ್ಚಿನ ಭದ್ರತಾ ಪ್ಲೇಟ್ ಇಲ್ಲದೆ ಗ್ರಾಹಕರಿಗೆ ಕಾರನ್ನ ನೀಡಲು ಸಾಧ್ಯವಿಲ್ಲ. ಕಾರಣ ಡೀಲರ್ಶಿಪ್ ಅನ್ನು 1 ತಿಂಗಳ ಕಾಲ ಅಮಾನತುಗೊಳಿಸಲಾಗಿದೆ. ಭಾರತೀಯ ಕ್ರಿಕೆಟ್ ತಂಡದ ಉದಯೋನ್ಮುಖ ತಾರೆ ಆಕಾಶ್ ದೀಪ್ ಆಗಸ್ಟ್ 7ರಂದು ಕಪ್ಪು ಬಣ್ಣದ ಟೊಯೋಟಾ ಫಾರ್ಚುನರ್ ಕಾರನ್ನ ಖರೀದಿಸಿದ್ರು. ಆದರೆ ಸದ್ಯಕ್ಕೆ ಅವರು ತಮ್ಮ ಹೊಸ ಕಾರನ್ನ ಓಡಿಸಲು ಸಾಧ್ಯವಾಗುವುದಿಲ್ಲ. ಸಾರಿಗೆ ಸಂಸ್ಥೆಯು ಆಕಾಶ್ ದೀಪ್ಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ನೋಂದಣಿಯಾಗುವವರೆಗೆ ಕಾರನ್ನ ರಸ್ತೆಯಲ್ಲಿ ಓಡಿಸದಂತೆ ಆಕಾಶ್ ದೀಪ್ಗೆ ಸೂಚನೆ ನೀಡಲಾಗಿದೆ ಮತ್ತು ಕಾರು ರಸ್ತೆಯಲ್ಲಿ ಚಲಾಯಿಸುತ್ತಿರುವುದು ಕಂಡುಬಂದರೆ ಅದನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಸಲಾಗಿದೆ. ಭಾರತೀಯ ಕ್ರಿಕೆಟ್ ತಂಡದ ಉದಯೋನ್ಮುಖ ತಾರೆ ಆಕಾಶ್ ದೀಪ್ ಆಗಸ್ಟ್ 7ರಂದು ಕಪ್ಪು ಬಣ್ಣದ ಟೊಯೋಟಾ ಫಾರ್ಚುನರ್ ಕಾರನ್ನ ಖರೀದಿಸಿದ್ರು. ಆದರೆ ಸದ್ಯಕ್ಕೆ ಅವರು ತಮ್ಮ ಹೊಸ ಕಾರನ್ನ ಓಡಿಸಲು ಸಾಧ್ಯವಾಗುವುದಿಲ್ಲ. ಸಾರಿಗೆ ಸಂಸ್ಥೆಯು ಆಕಾಶ್ ದೀಪ್ಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ನೋಂದಣಿ ಮತ್ತು ಹೆಚ್ಚಿನ ಭದ್ರತಾ ನಂಬರ್ ಪ್ಲೇಟ್ ಇಲ್ಲದೆ ಐಷಾರಾಮಿ ಕಾರನ್ನ ಖರೀದಿಸಿದ ಆರೋಪ ಅವರ ಮೇಲಿದೆ. ನೋಂದಣಿಯಾಗುವವರೆಗೆ ಕಾರನ್ನ ರಸ್ತೆಯಲ್ಲಿ ಓಡಿಸದಂತೆ ಆಕಾಶ್ ದೀಪ್ಗೆ ಸೂಚನೆ ನೀಡಲಾಗಿದೆ ಮತ್ತು ಕಾರು ರಸ್ತೆಯಲ್ಲಿ ಚಲಾಯಿಸುತ್ತಿರುವುದು ಕಂಡುಬಂದರೆ ಅದನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಸಲಾಗಿದೆ. ಆಕಾಶ್ ದೀಪ್ ಲಕ್ನೋದಲ್ಲಿ ಟೊಯೋಟಾ ಫಾರ್ಚುನರ್ ಕಾರನ್ನ ಖರೀದಿಸಿದ್ರು. ಆದರೆ ಅದರ ನೋಂದಣಿ ಪೂರ್ಣಗೊಂಡಿಲ್ಲ ಮತ್ತು ಅವರಿಗೆ ಹೆಚ್ಚಿನ ಭದ್ರತಾ ನಂಬರ್ ಪ್ಲೇಟ್ ಸಿಕ್ಕಿರಲಿಲ್ಲ. ಮೋಟಾರು ವಾಹನ ಕಾಯ್ದೆಯ ಪ್ರಕಾರ ನೋಂದಣಿ ಮತ್ತು ಹೆಚ್ಚಿನ ಭದ್ರತಾ ನಂಬರ್ ಪ್ಲೇಟ್ ಇಲ್ಲದೆ ಯಾವುದೇ ವಾಹನವನ್ನು ಓಡಿಸಕೂಡದು. ಕಾರನ್ನ ಮಾರಾಟ ಮಾಡಿದ ಶೋರೂಮ್ಗೆ ಸಾರಿಗೆ ಇಲಾಖೆ ದಂಡ ವಿಧಿಸಿದೆ ಮತ್ತು ಕಾನೂನಿನ ಪ್ರಕಾರ ಶೋರೂಮ್ ನೋಂದಣಿ ಮತ್ತು ಹೆಚ್ಚಿನ ಭದ್ರತಾ ಪ್ಲೇಟ್ ಇಲ್ಲದೆ ಗ್ರಾಹಕರಿಗೆ ಕಾರನ್ನ ನೀಡಲು ಸಾಧ್ಯವಿಲ್ಲ. ಕಾರಣ ಡೀಲರ್ಶಿಪ್ ಅನ್ನು 1 ತಿಂಗಳ ಕಾಲ ಅಮಾನತುಗೊಳಿಸಲಾಗಿದೆ.